ನಮ್ಮಮ್ಮಗೆ ಚಿಕ್ಕ ವಯಸ್ಸಿಂದ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರು ಯಾವುದೋ ಒಂದು ಮೂವಿ ಮಾಡ್ಬೇಕು ನನಗಂತಲ್ಲ, ಬಟ್ ಮೂವಿ ಮಾಡಬೇಕಂತ ಇದ್ದರು ಮಕ್ಳಿಗೋಸ್ಕರ. ನಾನು ಅರಣ್ಯ ಆಗಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಅದು ಆಡಿಯನ್ಸ್ ಹೇಳಬೇಕು. ಕೆಲವು ಮೂವಿ ಶೂಟಿಂಗ್ ಆದಮೇಲೆ ಚೇಂಜ್ ಆಗಿಬಿಡ್ತಾಯಿತ್ತು, ಇಲ್ಲ ಒಂದೊಂದು ರಿಲೀಸ್ ಆಗ್ತಿರ್ಲಿಲ್ಲ, ಆ ಥರ ಏನಾರು ಆಗ್ತಿತ್ತು, ಆಡಿಷನ್ಸಲ್ಲೇ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಸೊ ಚಿಕ್ಕ ವಯಸ್ಸಿನ ತುಂಬ ಟ್ರೈ ಮಾಡ್ತಿದ್ದೆ. ಸೊ ಒಂದು ಟೈಮ್ ಬಂತು ಅಂತ ನಾಗಿಣಿ ಮ್ಯಾಮ್ ಜೊತೆ ಸೊ ಮಾಡಿದ್ರು. ಅವ್ರು ನಾನು ಏನು ಮಾಡ್ತೀನೋ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಅದ್ರ ಜೊತೆ ವಿದ್ಯೆನೂ ಇರಲಿ ಅಂತ ಅವರು. ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ನಾನು ಫಸ್ಟ್ ಡೇ ತುಂಬ ಹೆದರ್ಕೊಂಡಿದ್ದೆ, ಇಂಥ ಆ್ಯಕ್ಟರ್ಸ್ ಜೊತೆ ಎಲ್ಲ ಹೆಂಗೆ ಮಾಡೋದಂತ. ಸೊ ಬೆಂಗಳೂರು ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ಊರಿಗೆ ಕರ್ಕೊಂಬಂದು ಅವ್ರ ಅಮ್ಮನ ಹೆಂಗೆ ಅವನು ಟ್ರೀಟ್ ಮಾಡ್ಬೋದು ಅನ್ನೋದೇ ಈ ಮೂವಿ ಇರೋದು. ಕಂಟೆಂಟ್ ವೈಸ್ ಮತ್ತು ಮೇಕಿಂಗ್ ವೈಸ್ ನನ್ನ ಪ್ರಕಾರ ತಲುಪ್ಬೋದು, ಬಟ್ ಅದೇ ಜನರು ಸಪೋರ್ಟ್ ಬೇಕು. ಬಟ್ ನಂಗೆ ಪೌರಾಣಿಕ ಜಾನರಲ್ಲಿ ಮಾಡೋಕ್ಕೆ ತುಂಬ ಇಷ್ಟ. ಅದರಲ್ಲಿ ಒಂದು ಸೆಕೆಂಡ್ ಬಂದೋಗೋ ಸೀನ್ ಇದ್ರೂ ಪರವಾಗಿಲ್ಲ, ಮಾಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈಕಲ್ ಗ್ಯಾಪ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ ಆಗಸ್ಟ್ 9ಕ್ಕೆ ಜೀನಿಯಸ್ ಮುತ್ತ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಚಿತ್ರದ ಪುಟ್ಟ ನಾಯಕ ನನ್ನ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಶ್ರೇಯಸ್ ನಮಸ್ತೆ. ನಮಸ್ಕಾರ ಅಣ್ಣ. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು? ಓ ಸೂಪರ್. ಈ ವಿಜಯ ರಾಘವೇಂದ್ರ ಸರ್ದು ಚಿನಾರಿ ಮುತ್ತ ಅಂತ ಬಂದಿತ್ತು ಸಿನಿಮಾ. ಈ ಜೀನಿಯಸ್ ಮುತ್ತ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ. ಈ ಟೈಟಲ್ ತೊಗೊಳಕ್ಕೆ ನೀನು ಎಷ್ಟು ಅರ್ಹನಾಗಿದೆಯಾ? ನಾನು ಅರಣ್ಯ ಆಗಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಅದು ಆಡಿಯನ್ಸ್ ಹೇಳಬೇಕು. ಬಟ್ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ, ಯಾಕಂದರೆ ಅಂಥ ದೊಡ್ಡ ಆ್ಯಕ್ಟರ್ಗೆ ಕೊಟ್ಟಿರೋ ಅಂಥ ನೇಮ್ನ, ಲೈಕ್ ಕೈಂಡ್ ಆಫ್ ನೇಮ್ನ ನನಗೆ ಸಿಗಬೇಕನ್ನೋ ತುಂಬ ಏನು ಥ್ಯಾಂಕ್ಫುಲ್ ಆಗಿರ್ತೀನಿ ಅದಕ್ಕೆ. ಓಕೆ. ನಿಮ್ಮ ತಾತ ಅವರ ಒಂದು ಗುಡಿ ಏನು ಬಂಡಿ ಮಗಳ ದೇವಸ್ಥಾನ, ಸಿಕ್ಕಾಪಟ್ಟೆ ಜನಗಳು ಬಂದು ಅಂದರೆ ಮುಹೂರ್ತ ಆಗಿರಲಿ, ಸಿನಿಮಾ ಎಲ್ಲ ಮಾಡ್ತಾ ಇರ್ತಾರೆ ಮುಹೂರ್ತ. ಈ ಸಿನಿಮಾ ನಿನಗೆ ಹೇಗೆ ಸಿಕ್ತು? ಇದು ಹೆಂಗೆ ಸಿಕ್ತಂದರೆ, ನಮ್ಮಮ್ಮಗೆ ಚಿಕ್ಕ ವಯಸ್ಸಿಂದ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರು ಯಾವುದೋ ಒಂದು ಮೂವಿ ಮಾಡ್ಬೇಕು ನನಗಂತಲ್ಲ, ಬಟ್ ಮೂವಿ ಮಾಡಬೇಕಂತ ಇದ್ದರು ಮಕ್ಳಿಗೋಸ್ಕರ. ಸೊ ನಾನು ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡ್ತಾಯಿದ್ದೆ, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಸಂಚಾರಿ ಅದಕ್ಕೆಲ್ಲ ಹೋಗಿದ್ದೆ. ಸೊ ಅವಾಗಿಂದ ಟ್ರೈ ಮಾಡ್ತಾಯಿದ್ದೆ. ಕೆಲವು ಮೂವಿ ಶೂಟಿಂಗ್ ಆದಮೇಲೆ ಚೇಂಜ್ ಆಗಿಬಿಡ್ತಾಯಿತ್ತು, ಇಲ್ಲ ಒಂದೊಂದು ರಿಲೀಸ್ ಆಗ್ತಿರ್ಲಿಲ್ಲ, ಆ ಥರ ಏನಾರು ಆಗ್ತಿತ್ತು, ಆಡಿಷನ್ಸಲ್ಲೇ ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಸೊ ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡ್ತಿದ್ದೆ. ಸೊ ನಮ್ಮ ಅಮ್ಮಗೆ ಅದೇನು ಅನಿಸ್ತೋ ಗೊತ್ತಿಲ್ಲ, ಒಂದು ಮಕ್ಳು ಮೂವಿ ಹೆಂಗಿರು ಮಾಡಬೇಕಂತ ಇತ್ತಲ್ವಾ. ಸೊ ಒಂದು ಟೈಮ್ ಬಂತು ಅಂತ ನಾಗಿಣಿ ಮ್ಯಾಮ್ ಜೊತೆ ಸೊ ಮಾಡಿದ್ರು. ಸೊ ಅದಕ್ಕೆ ನನ್ನ ಹಾಕ್ಕೊಂಡ್ರು. ಸೊ ಅದಕ್ಕೆ ಥ್ಯಾಂಕ್ಫುಲ್ ಅವರು. ಏನು ಎಜುಕೇಷನ್ ಮಾಡ್ತಿದ್ದೆ? ನಾನು ಇವಾಗ ಫಸ್ಟ್ PU ಓದ್ತಾ ಇದ್ದೀನಿ ನಾನು. ಈ ಕಡೆ ಎಜುಕೇಷನ್, ಈ ಕಡೆ ಆ್ಯಕ್ಟಿಂಗ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ? ನಾನು ಜಾಸ್ತಿ ಓದಲ್ಲ, ಎಕ್ಸಾಮಿಂದ ನಾನು ಓದೋದು. ಸೊ ಬರೀ ಕೆರಿಯರ್ ಅಂದರೆ ಕ್ರಿಕೆಟು ಮತ್ತು ಏನೋ ಆ್ಯಕ್ಟಿಂಗ್ ತುಂಬ ಫೋಕಸ್ ಮಾಡ್ತೀನಿ. ಓಕೆ. ಅಂದರೆ ಈಗ ತಾತ ಆಗಲಿ ಅಮ್ಮ ಆಗಲಿ ಇಬ್ಬರು ಏನು ಹೇಳಿದ್ದಾರೆ, ವಿದ್ಯೆ ಮುಖ್ಯನ ಅಥವಾ ಆ್ಯಕ್ಟಿಂಗ್ ಮುಖ್ಯನ, ಯಾರು ಹೇಳಿ? ಅವ್ರು ನಾನು ಏನು ಮಾಡ್ತೀನೋ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಅದ್ರ ಜೊತೆ ವಿದ್ಯೆನೂ ಇರಲಿ ಅಂತ ಅವರು. ಬಟ್ ಅದೇನೇ, ನಂಗೆ ಚಿಕ್ಕ ವಯಸ್ಸಿಂದ ನಾನು ಏನು ಮಾಡ್ತೀನೋ, ನನಗೆ ಏನು ಇಂಟ್ರೆಸ್ಟ್ ಇದೆಯೋ ಅದೇ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಓಕೆ. ಈ ಸಿನಿಮಾದಲ್ಲಿ ಗಿರ್ಜಮ್ಮನ ಇದ್ದಾರೆ, ವಿಜಯ ರಾಘವೇಂದ್ರ ಸರ್ ಇದ್ದಾರೆ. ಅವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡೋದಂಥ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ನಾನು ಫಸ್ಟ್ ಡೇ ತುಂಬ ಹೆದರ್ಕೊಂಡಿದ್ದೆ, ಇಂಥ ಆ್ಯಕ್ಟರ್ಸ್ ಜೊತೆ ಎಲ್ಲ ಹೆಂಗೆ ಮಾಡೋದಂತ. ಅವ್ರ ಫ್ರೆಂಡ್ಲಿ ನೇಚರಿಂದ ತುಂಬ ಈಸಿಯಾಗಿ ಮಾಡಿದೆ. ಮತ್ತು ತುಂಬ ನನಗೆ ಹೇಳ್ಕೊಟ್ರು, ಯಾಕಂದರೆ ಫಸ್ಟ್ ತಪ್ಪು ಮಾಡ್ತೀವಲ್ವ, ತುಂಬ ತಪ್ಪು ಮಾಡ್ತಾಯಿದ್ದೆ. ಆವಾಗ ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಟ್ರು, ಒಳ್ಳೆ ಮಗುಗೆ ಹೇಳ್ಕೊಡೋ ಥರ ಹೇಳ್ಕೊಟ್ರು. ಸೊ ಒಂಚೂರು ಕೋಪ ಮಾಡ್ಕೊಳ್ಳಿಲ್ಲ. ಸೊ ಅದಕ್ಕೆ ತುಂಬ ಥ್ಯಾಂಕ್ಫುಲ್. ಮತ್ತು ತುಂಬ ಒಳ್ಳೆಯವರು ಎಲ್ಲ ಆ್ಯಕ್ಟರ್ಸ್. ಓಕೆ. ಈ ಸಿನಿಮಾದಲ್ಲಿ ನಿನ್ನ ಪಾತ್ರ ಹೇಗಿದೆ? ಅದೇನೇ, ಒಂದು ಹಳ್ಳಿಲಿರೋ ಹುಡುಗ, ಸಿಂಗಲ್ ಪೇರೆಂಟ್ ಅಂದರೆ ಅಮ್ಮ ಮಾತಾ ಇರೋ ಹುಡುಗ, ಏನು ಫೆಸಿಲಿಟೀಸ್ ಇಲ್ದಿರ, ಏನು ದುಡ್ಡು ಇಲ್ದಿರ, ಏನು ಕೆಲಸ ಇಲ್ದಿರ, ಏನು ಎಜುಕೇಷನ್ ಇಲ್ದಿರ ಏನೇನು ಮಾಡ್ಬೋದು. ಅವ್ರ ಅಮ್ಮಗೆ ಒಂದು ರೇರ್ ಡಿಸೀಸ್ ಇರುತ್ತೆ. ಸೊ ಬೆಂಗಳೂರು ಅಂದ್ರೆ ಏನು ಅಂತ ಗೊತ್ತಿಲ್ದಿರ ಊರಿಗೆ ಕರ್ಕೊಂಬಂದು ಅವ್ರ ಅಮ್ಮನ ಹೆಂಗೆ ಅವನು ಟ್ರೀಟ್ ಮಾಡ್ಬೋದು ಅನ್ನೋದೇ ಈ ಮೂವಿ ಇರೋದು. ಓಕೆ. ಈ ಕೆಲವೊಂದು ಸಿನಿಮಾಗಳಿಗೆ ಪ್ರಶಸ್ತಿಗಳು ಬರುತ್ತೆ, ಅಂದರೆ ಸಿನಿಮಾ ಮಕ್ಕಳು ಓರಿಯೆಂಟೆಡ್ ಸಿನಿಮಾಗಳು ತುಂಬಾ ಮೆಚ್ಚುಗೆ ಪಡ್ಕೊಳ್ಳುತ್ತೆ. ಈ ಜೀನಿಯಸ್ ಮುತ್ತ ಅನ್ನೋದು ಈ ಸಿನಿಮಾ ಆ ಮಟ್ಟಕ್ಕೆ ತಲುಪೋದ ನಿನ್ನ ಪ್ರಕಾರ? ಕಂಟೆಂಟ್ ವೈಸ್ ಮತ್ತು ಮೇಕಿಂಗ್ ವೈಸ್ ನನ್ನ ಪ್ರಕಾರ ತಲುಪ್ಬೋದು, ಬಟ್ ಅದೇ ಜನರು ಸಪೋರ್ಟ್ ಬೇಕು. ಓಕೆ. ಓಕೆ. ಈ ಸಿನಿಮಾದಲ್ಲಿ ಅಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಹೇಳ್ತೀಯ, ಅಂದರೆ ವಿಜಯ ರಾಘವೇಂದ್ರ ಸರ್ ಆಗಲಿ, ಗಿರ್ಜಮ್ಮ ಆಗಲಿ ಚೆನ್ನಾಗಿದೆ, ಅಂದರೆ ಯಾವುದೋ ಒಂದು ಫನ್ನಿ ಮೂಮೆಂಟ್ಸ್ ಜ್ಞಾಪಕ ಇರೋದು? ಫನ್ನಿ ಮೂಮೆಂಟ್ ಗೊತ್ತಿಲ್ಲ, ಬಟ್ ನನಗೊಂದು ಏನಂದರೆ ಒಂದು ಕಾರಲ್ಲಿ ಇದೆ ಹೋಗೋದು ಸೀನು, ಬಟ್ ಅದಕ್ಕೆ ಡೈಲಾಗ್ಸ್ ಏನೂ ಕೊಟ್ಟಿರಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವಾಗ ನನಗೇನು ಮಾತಾಡೋದು ಅಂತ ತುಂಬ ಹೆದರ್ಕೊಂಡಿದ್ದೆ. ಬಟ್ ರಾಘು ಸರೇ ಪರವಾಗಿಲ್ಲ, ಒಂದು ರೇಂಜಿಗೆ ಅಂದರೆ ಅವ್ರು ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಸೊ ನಾನು ಮಾತಾಡ್ಸೆ. ಅದೇನೇ, ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ರು. ಸೊ ಫನ್ನಿ ಮೂಮೆಂಟ್ಸ್ ಅಂತ ಏನಿಲ್ಲ. ಓಕೆ. ಸುಮಾರು ಸಿನಿಮಾಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಈ ಸಿನಿಮಾದಲ್ಲಿ ನಾನು ಈ ಪಾತ್ರ ಮಾಡಬೇಕು ಅಂತ ಅನಿಸಿದ್ಯಾ? ಅದು ನಂಗೆ ಯಾವುದೂ ಆ ಥರ ಅನಿಸಿಲ್ಲ, ಯಾಕಂದರೆ ನಾನು ಇನ್ನೂ ಅದಕ್ಕೆ ಫಿಟ್ಟಾ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಪೌರಾಣಿಕ ಜಾನರಲ್ಲಿ ಮಾಡೋಕ್ಕೆ ತುಂಬ ಇಷ್ಟ. ಅದರಲ್ಲಿ ಒಂದು ಸೆಕೆಂಡ್ ಬಂದೋಗೋ ಸೀನ್ ಇದ್ರೂ ಪರವಾಗಿಲ್ಲ, ಮಾಡ್ತೀನಿ. ಓಕೆ.
ಆ್ಯಕ್ಟಿಂಗ್ ಟಿಪ್ಸ್ ಅಂತ ಏನಾದ್ರು ತೊಗೊಂಡಿದ್ದ ಸೆಟ್ಗಳಲ್ಲಿ, ಅದು ವಿಜಯರಾಘವನ್ ಸರ್ ಆಗಲಿ, ಗಿರ್ಜಿ ಅದು ತುಂಬ ತೊಗೊಂಡಿದ್ದೀನಿ. ನಾನು ಕೇಳೋದಕ್ಕಿಂತ ಮುಂಚೆನೇ ಅವರೆಲ್ಲ ಹೇಳ್ಬಿಡ್ತಿದ್ರು, ಯಾಕಂದರೆ ಸೊ ಹೆಲ್ಪಿಂಗ್ ನೇಚರ್ ತುಂಬ ಇದೆ. ಸೊ ಎಲ್ಲರೂ ಹೇಳ್ಕೊಟ್ರು. ಅದು ಅಲ್ದಿರ ನಾನು 5 ಇಯರ್ಸ್ ಗ್ಯಾಪ್ ಆಗೋಗಿತ್ತು ಸಂಚಾರಿ ಆದಮೇಲೆ. ಸೊ ಅದಕ್ಕೆ ಬಾಪಾಗಿ ಹೋಗಿದ್ದೆ. ಅಲ್ಲಿ ನಾಗಬಣ್ಣ ಸರು ಮತ್ತು ಪನ್ನಗ ಸರು ಮತ್ತು ಇನ್ನೂ ಎಷ್ಟೊಂದು ಜನ ರಂಗಭೂಮಿ ಆ್ಯಕ್ಟರ್ಸ್ ಎಲ್ಲ ತುಂಬ ಹೇಳ್ಕೊಟ್ರು. ಸೊ ಅದು ಮತ್ತೆ ನಂಗೆ ಹೆಲ್ಪ್ ಆಯ್ತು ಕಮ್ ಬ್ಯಾಕ್ ಮಾಡೋಕ್ಕೆ ಆ್ಯಕ್ಟಿಂಗಿಗೆ. ಓಕೆ. ಈಗ ನಿನ್ನ ಪ್ರಕಾರ ರಂಗಭೂಮಿಯಿಂದ ಬಂದರೆ ಆ್ಯಕ್ಟಿಂಗ್ ಮಾಡೋದು ಹೇಗಿರುತ್ತೆ ನಿನ್ನ ಪ್ರಕಾರ? ರಂಗಭೂಮಿ ಬಗ್ಗೆನಾ ಅಂದರೆ ಅದೇನೇ ನಿಮ್ಮ ಆ್ಯಕ್ಷನ್ ಕಟ್ಟಿಲ್ದರ ಮಾಡಬೇಕು. ಸೊ ಅದು ಸ್ವಲ್ಪ ಹಾರ್ಡೇ ಇರುತ್ತೆ. ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡಿರ್ತೀವಲ್ಲ, ಅದೇನು ನಂಗೆ ಅಭ್ಯಾಸ ಆಗೋಗಿತ್ತು ತುಂಬ ದಿನ ಮಾಡಿ. ಬಟ್ ಅದನ್ನು ಸಿನಿಮಾಗೆ ತರಬೇಕಂದ್ರೆ ನಂಗೆ ಸ್ವಲ್ಪ ಟೈಮ್ ಹಿಡೀತು. ಬಟ್ ಎಲ್ಲ ಆ್ಯಕ್ಟರ್ಸ್ ಹೆಲ್ಪಿಂದ ಮಾಡಿದೆ ಏನು. ಓಕೆ. ಈ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಿದೆ ಚಿತ್ರರಂಗದಲ್ಲಿ, ಚಿತ್ರಮಂದಿರಗಳಲ್ಲಿ ಆಗಸ್ಟ್ 9 ಬಂದಾಗ ಈ ಸಿನಿಮಾ ನೋಡಿಲ್ಲ ಅಂತಂದರೆ ಯಾವ ಕಂಟೆಂಟ್ ಅನ್ನೋದು ಮಿಸ್ ಆಗುತ್ತೆ ನಿನ್ನ ಪ್ರಕಾರ? ಇವಾಗ ಮಕ್ಕಳಿಗೆ ಪರ್ಫೆಕ್ಟ್ ಆಗಿರೋಂಥ ಮೂವೀಸ್ ಯಾವುದು ಬರ್ತಾಯಿಲ್ಲ. ಸೊ ಎಲ್ಲ ಅವ್ರಿಗೆ ಸೂಟ್ ಆಗದಿರೋ ಥರ ಮೂವೀಸ್ ಇದೆ. ಇದರಲ್ಲೊಂದು ಮಕ್ಕಳಿಗೆ ಅಂತಲೇ ಇರೋ ಒಂದು ಕಂಟೆಂಟ್ ಇದೆ. ಆ ಕಂಟೆಂಟ್ನ ಮಕ್ಕಳು ಮಿಸ್ ಮಾಡ್ಕೊಬಾರ್ದು ಅನ್ನೋ ನನ್ನ ಅಭಿಪ್ರಾಯ. ಓಕೆ. ಇದೇ ಆಗಸ್ಟ್ 9ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ವೀಕ್ಷಕರಿಗೆ ಏನಂತ ಹೇಳೋದು? ಅದೇ ಇದೇ ಲೈಕ್ ಆಗಸ್ಟ್ 9th ನಮ್ಮ ಮೂವಿ ರಿಲೀಸ್ ಆಗ್ತಿದೆ, ಜೀನಿಯಸ್ ಮುತ್ತ ಅಂತ. ಮಕ್ಕಳಿಗೆ ಇದು ತೋರಿಸ್ಲೇಬೇಕಾದಂಥ ಮೂವಿ. ಸೊ ಎಲ್ಲರೂ ಅಪ್ಪ ಅಮ್ಮಂದರು ಎಲ್ಲರೂ ನಮ್ಮ ಮೂವಿನ ಮಕ್ಳಿಗೆ ತೋರಿಸಿ ಅಂತ ಬೇಡ್ಕೊತೀನಿ. ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಶ್ರೇಯಸ್. ಥ್ಯಾಂಕ್ಸ್ ಅಣ್ಣ. ನೋಡೋದ್ರಲ್ಲ, ಇದೆ ಆಗಸ್ಟ್ 9 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಜೀನಿಯಸ್ ಮುತ್ತರ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.